ಬಾ 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 ಬಾ. ಇನ್ನು ಮೇಕಪ್ ಮುಗಿದಿಲ್ಲನಪ್ಪ. ನನ್ನ ಮೇಕಪ್ ಯಾಕಪ್ಪ ಮಗನ ನಿನ್ನ ಕಣ್ಣು ಲೇ ವಾಸು ಒಂದು ಮಾತು ಹೇಳ್ತೀನಿ ಕೇಳು. ಹೇಳಪ್ಪ. ನಾನು ಏನು ಮಾಡಿದ್ರು ನಿನ್ನ ಒಳ್ಳೆಯದ ಕಲೆ. ಯಪ್ಪ ನೀನು ಒಳ್ಳೆ ಕೆಲಸ ಏನ್ ಮಾಡಿದಿ? ಇತಿಹಾಸ ಪುಟ ತಿರುವಿ ಹೇಳಪ್ಪ. ಪಾಪ ಮಗನೇ, ನನ್ನ ಇಷ್ಟಿಗೆ ಕೈ ಹಾಕ್ಯಾನ ನೋಡ್ರಿ ಇವ. ಲೇ ಮಗನ ವಾಸು, ನಾನು ಏನು ಮಾಡಿದ್ರೆ ನಿನ್ನ ಒಳ್ಳೆಯದಕ್ಕೆ ಮಾಡ್ತೀನಿ. ಯಪ್ಪ ಅದನ್ನ ಸ್ವಲ್ಪ ಸಣ್ಣದು ಮಾಡಿ ಹೇಳಪ್ಪ. ಲೇ ವಾಸು, ತಾಯಿಲ್ಲದ ಮಗ ಅಂತ ಹೇಳಿ ನಿನ್ನ ಮುದ್ದಾಗಿ ಜೋಪಾನ ಮಾಡಿನಲ್ಲಿ ಅದು ಮೇನು ನಂದು ತಪ್ಪು ನಂದು. ನಿನ್ನ ವಯಸ್ಸಿನಾಗ ನಾನು ಸ್ವಲ್ಪ ಸುತ್ತಾಡಿಲ್ಲ. ಯಪ್ಪ ದೇವರು ನಿನಗ ಮಾನ ಮರದಿ ಕೊಟ್ಟನ. ಯಾಕೆ ಮಗನ? ಅಲ್ಲೋ ಯಪ್ಪ ನೀನು ಉರ್ದಿದ್ದು ಮೆರೆದಿದ್ದು ಅಷ್ಟೇ ಹೇಳ್ತಿದಿ. ನಾನು ವಯಸ್ಸಿಗೆ ಬಂದಿನ ಅನ್ನೋದು ನಿನಗ ಖಬರ್ ಆಯ್ತಲ್ಲ ಯಪ್ಪ. ಲೇ ಮಗನ, ನಿನಗೆ ಯಾವ ವಯಸ್ಸಲ್ಲಿ ಈಗ ಸಣ್ಣ ಮಗ ಇದ್ದಾಗ ಹಾಲು ಕುಡಿದು ಹಾರಾಡೋ ಮಗ ಇದ್ದಾಗ ನೀನು ತನ್ನಗಾಯ್ತು ನೋಡೋ ಯಪ್ಪ. ನಾನು ವಯಸ್ಸಿಗೆ ಬಂದಿನ ಅನ್ನೋದು ನಿನ್ನ ಮುಂದೆ ಕರೆ ಹೇಳ್ತೀನಿ. ಏ ಯಪ್ಪ ನೀನು ನನಗೆ ಮದುವೆ ಮಾಡ್ತಾ ಇಲ್ಲ ಅಷ್ಟೇ. ಲೇ ಹುತ್ತ, ಯಾಕೆ ಸಾಯ್ತಿಲೆ ಮದುವೆ ಅಂತ ಹೇಳಿ ನಿನಗೆ ಮದುವೆ ಮಾಡಿದ್ರ ಈ ಬಿಸಿನೆಲ್ಲರ ಗ್ರಾಮಸ್ಥರೆಲ್ಲರೂ ನನ್ನ ಮಸಡಿ ಬಡಿತಾರೆ. ಈಗ ಹಾಲು ಕುಡ್ದ ಹಾರಾಡು ಸಣ್ಣ ಮಗ ಇದ್ದಾಗ ಯಪ್ಪ ನನ್ನ ಬೆಡ್ರೂಮ್ ನೀವು ಸ್ವಲ್ಪ ನೋಡಿ ಹೇಳ. ಅಯ್ಯೋ ಇವನ ಮಗನ, ನನ್ನ ಬೆಡ್ರೂಮ್ನಾಗ ನಾ ಸಾಯಕತ್ತೀನಿ, ಇವನ್ ಬೆಡ್ರೂಮ್ ನೋಡ್ಬೇಕ. ಯಪ್ಪ ಸಂಸಾರ ಬಾಳೆ ಒಂದಲ್ಲ ಅದಕ್ಕೆ ಹೇಳಿದೆ. ಎಂದು ನಾನು ಸ್ಕೂಲ್ ಬಿಟ್ಟು ಮನಿ ಸೇರಿದ್ನು ಅಂದೇ ನಾನು ಅರಿವಾಯ್ತು ನನಗ. ಮುಖದ ಮೇಲೆ ಮೀಸಿ ಚಿಗುರಿದ್ರು ನಾನು ತಿಳ್ಕೊಂಡೆ ಹಿರಿಯರೊಳಗೆ ಜಮ ಇಲ್ಲ ಅಂತ. ಹಿರಿಯರಂತೂ ನಾನು ಮೊದ್ಲ ಅಲ್ಲ. ಯೌವನ ಬಂತು, ಲೈಸೆನ್ಸ್ ಸಿಕ್ಕೈತೆ, ಸೀದಾ ಬುಕ್ ಸ್ಟಾಲ್ಗೆ ಹೋಗಿ ಒಂದು ಬುಕ್ಕ ಖರೀದಿ ಮಾಡೇ ಬಿಟ್ಟೆ. ಏನು ಖರೀದಿ ಮಾಡಿದೆಪ್ಪ ಮಗನ? ರತಿ ವಿಜ್ಞಾನ ನಂಬರ್ 2 ಪಲ್ಲಂಗ ರತಿ ಸುಖಾಶಾಸನಗಳು ಎಲ್ಲ ಶೇಕ್ಸ್ ಬುಕ್ಕ ಖರೀದಿ ಮಾಡಿಬಿಟ್ಟೆಪ್ಪ. ಸಾಕು ಮಾಡು ಮಗನ, ಸಾಕು ಮಾಡು ನಿನ್ನ ರಾಮಾಯಣ. ಎಂತೆಂತ ಪುಸ್ತಕ ಖರೀದಿ ಮಾಡ್ಯಾನ ನೋಡಿ ಈ ಮಗ. ನಾನೇನ ರಾಮಾಯಣ ಮಹಾಭಾರತ ಓದ್ತಾನಂತ. ಯಪ್ಪ ಆ ಓದ ವಯಸ್ಸು ನಂದಲ್ಲಪ್ಪ, ನಿಂದು. ಈ ಊರಾಗ ಅನುಮಾನ ಇದ್ರ ಅಡ್ಡಾಡಿ ಕೇಳ, ಯಾರ ಹೇಳ್ತಾರ ಕೇಳ. ಲೇ ವಾಸು, ನಾನು ನಿನ್ನ ತಂದೆಲಿ ಸ್ವಲ್ಪ ಮರದಿ ಕೊಟ್ಟು ಮಾತಾಡಲಿ. ಯಪ್ಪ ಎಂದು ನಿನ್ನ ಚಪ್ಪಲಿ ನನಗೆ ಕರೆಕ್ಟ್ ಅಂದ ನಾನು ನೀನು ಸ್ನೇಹಿತರಿದ್ದಂಗ. ವಯಸ್ಸಿಗೆ ಬಂದ ಮಗನ ಮನೆಯಲ್ಲಿ ಇಟ್ಕೊಂಡು ಮಾಡಬಾರ್ದು ಅಲ್ಕಟ್ಗಿರಿ ಕೆಲಸ ಮಾಡಿ ನಾನು ನಿನಗೆ ಮರ್ಯಾದೆ ಕೊಡ್ಬೇಕಾಯಪ್ಪ. ಮಾಡಿನಪ್ಪ, ಅಯ್ಯಯ್ಯೋ ಅದನ್ನು ಹೇಳ್ಬೇಕಾ? ಅಲ್ಲಪ್ಪ ಅಗಸರು ಹುಡುಗಿ ಅಂಬವ ನಮ್ಮ ಮನಿ ಬಟ್ಟೆ ಒಯ್ಯಕ್ ಬಂದಾಕಿನ ನೀನು ಜಗ್ಗಾಡಿದ್ದು ಕರೆ ಬಸ್ಕೊಳ್ಳೋದ. ಆ ಅಂಬವ ಮಠ ಮಧ್ಯಾಹ್ನ ನಮ್ಮ ಮನಿಗೆ ಬಂದಾಗ ಆಕಿನ ಹಿಡಿದು ಜಗ್ಗಾಡಿದ್ದು ಕರೆ ಬಸ್ಕೊಳ್ಳ ಹೇಳ. ಲೇ ಅಪ್ಪ ವಾಸು, ಪರಮಾತ್ಮ ನಿನ್ನ ಕೈಯಾಗ ಸಂಗೀತ ಮರದಿ ಕಳಿತಿಲಿ. ಯಪ್ಪ ನಾನು ಕೊನೆಯದಾಗಿ ಹೇಳ್ತೀನಿ, ನಾನು ಬಹಳ ನಿಷ್ಠುರವಾದಿ. ಸುಮ್ಮನೆ
ನೀನ್ ನನ್ನ ಮದುವೆ ಮಾಡಿ ಮನಿ ಟೀಚರಿಕಿನಿ ನನ್ನ ಕೈ ಕೊಟ್ಟಿ ಉಳ್ಕಂತಿದೆ. ಇಲ್ಲಂದ್ರ ನಿನ್ನ ಕತೆ ಕ್ರೈಮ್ ಸ್ಟೋರಿ ದಾಗ ಬರ್ಬೇಕಾಗತ್ತ ಹೆಸರ. ಏ ಮಗನ ಹೋಗೋ ಮಗನ ಹೋಗೋ. ಈ ಮಗ್ಗ ಮದುವೆ ಮಾಡಿ ಮನಿ ಹಿರಿಯತನ ಕೊಟ್ಟು ಈ ಮಗ್ಗ ಮತ್ತೆ ಯಾರ ತಿರುಪತಿ ಕಷ್ಟ ಮಾಡಿಯೋ ಮಗನೇ ಹೋಗೋ. ಬಂದ್ರ ಮಾವನ್ನ ಬುಲೆಟ್ ಗಾಡಿ ಕೇಳು ಪಟ್ಟ ತಯಾರಾಗಿ ನಿಂತ್ಬಿಟ್ರಲ್ಲ ಹಾಲು ಹಾಕಿಸ್ಕೊಳಕ. ಯಾರಿ ಮೊದಲು ಹಾಕ್ಲಿ ಹಾಲು? ನನಗ ಮಾತಾಕೋ, ನನಗ ಮಾತಾಕೋ. ಅಲ್ಲ, ಈ ನಮ್ಮನಿ ಇಬ್ರು ನನಗ್ ಹಾಕತ್ ಈ ನಮ್ಮ ನಾಯಿ ಕಚ್ಚಾಡಕತ್ರಿ. ಯಾರಿಗೆ ಅಂತ ಹಾಕ್ಲಿ ನಾ ಹಾಲು? ಎಲ್ಲೇ ಅಲ್ಲೇ ಮಧ್ಯಾಗ ಮುಂಜಾನೆ ಬರ್ತೀನಿ. ನೋಡಲ್ಲ ಅವನ್ಯ ಮತ್ತೆ ನನಗೆ ಹಾಕು ನಿನ್ನ ಹಾಲು. ಲೇ ಮಗನ ವಾಸ, ನಾನು ತಿಳಿಸಿ ಹೇಳ್ತೀನಿ ಕೇಳು. ನಾವೆಲ್ಲರೂ ತಂದೆ ಮಗನು ಒಂದಲೇ, ಎಲ್ಲರೂ ಒಂದ ಹಾಲಿನ ಬಡದಾಡಿದ್ರೆ 5 ಜನ ಏ ಅಪ್ಪ, ನಿನಗ ವಯಸ್ಸಾಗೈತಿ, ನಿನಗೆ ಯಾಕೆ ಬೇಕು ಹಾಲಿನ ಚಿಂತೆ? ನಾನು ಅದೇ ಬಿಡು, ನಿನಗೆ ಯಾಕೆ ಚಿಂತೆ ಮಾಡ್ತಿ? ಅಂದ್ರ ನಾನು ನೀನು ಬೇರೆ ಬೇರೆ ಅಲ್ಲೇ ಮಗನ. ಯಪ್ಪ, ನೀನು ಮುದುಕಾಗಿದೆ, ನಿನಗೆ ಯಾಕೆ ಬೇಕು ಈ ಕ್ಯಾನಿನ ಚಿಂತೆ? ನಾನು ಅದೇ ಬಿಡು, ನಾ ಅಡ್ಜಸ್ಟ್ ಮಾಡ್ಕೊಂತೀನಿ. ಲೇ ಅವ್ಯಾಕೆ ಅದೇ ಮಕ್ಕಳಿಗೆ ಹಂಗೆಲ್ಲ ಕರಿಬಾರ್ದಲೇ. ಯವ್ವ ಯಾಕ ಅಂದು ಕರಿಬೇಕಲೇ. ಏನು ಬುದ್ಧಿ ಮಾತು ಹೇಳಿದ್ವ ಯಪ್ಪ? ಯವ್ವ ಯಕ್ಕ ಅಂತ ಕರೆದು ಹೇಳ್ಬೇಕ? ನಿನ್ನ ನೋಡಿ ಕಲಿಬೇಕು ನಾವು. ಏ ಹುಡುಗಿ, ನನಗಾಕ ಮೊದ್ಲು ಹಾಲು. ಏ ಹುಡುಗಿ ಲಾವಿ, ಲಾವಣ್ಯ, ನಂದು ಹೆಂಗೈತಿ ಗುಂಡಿ ನೋಡು. ನೋಡ್ರಿ ಎಲ್ಲಿ ಬೇಕು ಅಲ್ಲೇ ಶೆಟ್ರ, ನೀವಿಬ್ರು ಈ ನಮೂನಿ ನಾಯಿ ಕಚ್ಚಡ ಯಾರಿಗಾಕ್ಲಿ ನನಗಾಕು ಅನ್ನಕತ್ರ ನನಗೆ ದಿಕ್ಕ ತಿಳಿಲತ್ತ. ನಿಮ್ಮಿಬ್ರು ಬಿಟ್ಟಲ್ಲ ಮುಂದೆ ಕೂತಾರ ಹಾಕ್ತೀನಿ ನೋಡು ಹಾಲಿನ. ಅವ್ರೇನ್ ರೆಡಿನ ಅದಾರ, ನೀನ್ ಹಾಕ್ತಂದ್ರ ಆದ್ರೆ ನನಗೆ ಹಾಕಿ ನೋಡಲ್ಲಿ ಎಷ್ಟು ತಳ ಅಂತೈತಿ ನೋಡಲ್ಲವೇ. ಅಯ್ಯೋ ನೀನಪ್ಪ, ತಳದಾಗ ತೂತು ಬಿದ್ದು ನ್ಯಾಗ್ ಹೋಗೈತ್ರಿ. ತಳದಾಗ ತೂತು ಬಿದ್ದು ನ್ಯಾಗ್ ಹೋಗೈತಿ. ನಂದೆಲ್ಲೈತ್ರಿ ನೋಡ್ರಿ, ನಂದು ಹೆಂಗೈತ್ರಿ ಗುಂಡಿ? ನಿಂದೇನು ಕೇಳ್ತಿ? ಹಂಗ ತಳ 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 ಹಂಗಾದ್ರೆ ಹಾಕಿ 1 ಲೀಟ್ರ್ ಹಾಲ. ನನಗ ಅವ್ರ ಬಾಯಿಗೋಸಿ ನೀರು ಬಿಡಲ್ಲ. ಹಾಲಿನ ಕ್ಯಾನಿನ್ ನೋಡಿ ನೆಗೆ ಬಿಡ್ತೀರಿ. ಮುಂಜಾನೆ ಮನಿ ಮಾಲಕರ ನೀರು ಉಳ್ಸಂಗಿಲ್ಲ ನೀವು. ಅಯ್ಯೋ ಇದು ಏ ಹೋಗ್ರ, ಈ ನಮ್ಮನಿ ನಡುದಾರ ನಿಂತು ನನಗಾಕ ಈ ನಮ್ಮನಿ ಕಚ್ಚಾಡಕತ್ರ ಇನ್ನು ಮುಂದೆ ನಿಮ್ಮ ಮನಿಗೆ ಹಾಲು ಹಾಕಕ್ ಬರೋದಿಲ್ಲ. ಇನ್ನು ಮುಂದೆ ಹಾಲು ಹಾಕದ ಬಂದು ನಾ ಇನ್ನ ಬರ್ತೀನಿ. ಏ ಬಾಯ್ ಏ ಲಾವಣ್ಯ ಬಾಯ್, ಹಂಗೆಲ್ಲ ಹೋಗಕ್ ಹೋಗಿದ್ರಿ, ಒಂದು ಸಾಂಗಾರ ಆಡಿ ಹೋಗಿ ಇಬ್ರು ನಡಿವೆ. ನಿಮ್ಮಪ್ಪ ನೀ ಮಾಡ್ತೀಯ? ಯಾಕೆ ಆಡ್ಬಾರ್ದ? ನಿಮ್ಮಪ್ಪ ಅಂತ ಸುಮ್ಮನೆ ಮಾಡಿಲ್ಲ ಹಿರಿಯರು.
ಏನ ಅದನ್ನು ಅದಂದ್ರ ಪ್ರೀತಿಯ 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 ಮದುವೆ ಏನ ಈಗ ಕರೆಕ್ಟ್ ಆತ ನೋಡ ಒಪ್ಪದ ಏನ್ ಹೇಳ್ರು ಮಾಮಗಳು ಪ್ರೀತಿಯ 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 ಆತನು ಈಗ ಸಮಾಧಾನ ಆತ ನೋಡ ನಮ್ಮ ಅಪ್ಪಗ ನಿಮ್ಮ ಅಪ್ಪಗ ನಿನಗ ನನಗಂತ್ರ ಯಾವಾಗ ಆಗ್ಬಿಡತಿ ಆದ್ರೆ ನಮ್ಮ ಅಪ್ಪಗ ಆಗ್ಬೇಕು ಯಾಕಂದ್ರೆ ಲೋ ಬ್ಯಾಟ್ರಿ ಅಲ್ಲ ಹಂಗಾಗಿ ಬ್ಯಾಟ್ರಿ ಸ್ಟ್ರಾಂಗ್ ಆತ್ ನಮ್ಮ ಅಪ್ಪಂದು ನೀನು ತಪ್ಪು ತಿಳ್ಕೊಂಡಿ ಓಯ್ ಕನ್ನಡ ತಡಿ ನಾನು ನಿನ್ನ ಮರ್ಯಾದೆ ಮುಚ್ಚಕದೀನಿ ಲೋ 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 ಬ್ಯಾಟ್ರಿ ಅಂತಾರ ಅವಾಗ ಎನರ್ಜಿ ಇರೋದು ಅವ್ರ ಹತ್ರ ನಿಮ್ಮ ಹತ್ರ ಏನೋ ಜೊಟ್ಟು ಇರಂಗಿಲ್ಲ ಏನ್ ಎನರ್ಜಿ ಇತ್ತು ಗೊತ್ತಿಲ್ಲ ಗೊತ್ತಾಗುತ್ತೆ ಕರೆಂಟ್ ಮುಗಿತು ಹಾ ಕಣಗಲಾಯ್ತು ಪಕ್ಕ ಪಕ್ಕ ಆಯ್ತು ಹೋಗ ನಡಿ ಆದ್ರ ಅವ್ರ ನಿನ್ ಮುಂದೆ ಈ ನಮ್ಮನಿ ಕಚ್ಚಾಡಕತ್ರ ನಿಮ್ ಮನಿ ಹಾಲು ಕೊಡದ ಬಂದ ನಾಯಿ ಏ ಹಂಗ ಮಾಡಬೇಡ
ನಮಸ್ತೆ ಗುರುಜಿ. ಆ ದೇವರು ಒಳ್ಳೇದು ಮಾಡಲಿ. ಗುರುಜಿ, ಇನ್ನು ಕೆಲ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೊಂದಿದ್ದರೆ ಚೆನ್ನಾಗಿರ್ತಿತ್ತು. ಹೌದು ಗುರುಜಿ, ಇಷ್ಟು ಅವಸರವಾಗಿ ಬರುವ ಪ್ರಮೇಯವಾದರೂ ಏನಿತ್ತು? ದಯಾನಂದ, ದಯೆ ಕರುಣೆ ತುಂಬಿದ ಧನ್ವಂತರಿಗಳು ಅತಿ ವಿರಳವಪ್ಪ ಈ ಕಾಲದಲ್ಲಿ. ಅಲ್ಲದೆ ಈ ನನ್ನ ಕಾಯಿಲೆ ಬೇಗ ಗುಣವಾಗುವುದು ಅಲ್ಲ. ಗುರುಗಳೇ, ದಯವಿಟ್ಟು ಅಶುಭವನ್ನಾಡಬೇಡಿ. ಹೌದಮ್ಮ, ಇನ್ನು ಮೇಲೆ ಇದ್ದರೂ ಸತ್ತಂತೆ ನನ್ನ ಬಾಳು. ಗುರುಜಿ, ಅಂತ ಮಾತನಾಡಬೇಡಿ ಅಪ್ಪಾಜಿ, ಅಂತ ಮಾತನಾಡಬೇಡಿ. ತಾವು ಈ ರೀತಿ ಭಾವಿಸುವುದಾದರೆ ನಾವು ನಿಮ್ಮ ಪಾಲಿಗೆ ಇದ್ದೂ ಸತ್ತಂತೆ. ಹೌದು ಗುರುಜಿ, ಮೊದಲೇ ನಿಮ್ಮ ಸ್ವಾಸ್ಥ್ಯ ಸರಿಯಾಗಿಲ್ಲ. ಮಧ್ಯ ಮಾರ್ಗದಲ್ಲಿ ಈ ರೀತಿ ನಿಂತು ಮಾತನಾಡುವುದರಿಂದ ನಿಮಗೆ ಇನ್ನಷ್ಟು ಆಯಾಸವಾಗಬಹುದು. ಮಗು ಲತಾ, ಅವಸಾನ ಸಮಯದಲ್ಲಿ ಆಯಾಸವೇ ತರದು. ನಾನಿನ್ನು ಬಹಳಷ್ಟು ದಿವಸ ಬದುಕಲಾರೆ ನಮ್ಮ ಬದುಕಲಾರೆ. ನೀವು ಈ ರೀತಿ ಮಾತನಾಡಿದ್ರೆ ನನಗೆ ತುಂಬಾ ಭಯವಾಗುತ್ತೆ ಅಪ್ಪಾಜಿ. ಮಗು, ಬದುಕಿಗೆ ಭಯಪಟ್ಟರೆ ಹೇಗಮ್ಮ? ಭಗವಂತ ಬಾ ಎಂದಾಗ ನಾನು ನೀನು ಎಲ್ಲರೂ ಅವನ ಪದತಲಕ್ಕೆ ಸಾಗಲೇಬೇಕು. ಅಲ್ಲದೆ ಈ ನನ್ನ ದೇಹದ ಸ್ಥಿತಿಗತಿ ನನಗೆ ಅರಿವಾಗುತ್ತಿದೆ. ಗುರುಜಿ, ಆ ಪರಮಾತ್ಮ ಪಾರಮಾರ್ಥದಿಂದ ದೂರಾಗಿ ತನ್ನ ಪಾದ ಸೇರಲು ಬಾ ಎಂದು ಕರೆಯುತ್ತಿದ್ದಾನೆ. ಗುರುಜಿ, ಹೌದು ದಯಾನಂದ, ಆ ಜಗಚ್ಚಾಲಕನ ನಿಯಮವನ್ನು ಉಲ್ಲಂಘಿಸಿ ನಡೆಯುವುದು ಮಾನವರಾದ ನಮ್ಮಿಂದ ಸಾಧ್ಯವಪ್ಪ. ಹೋಗಲಿ ಬಿಡು ದಯಾನಂದ. ನನ್ನ ಶಿಷ್ಯ ವೃಂದದಲ್ಲಿ ನನ್ನ ಅಚ್ಚುಮೆಚ್ಚಿನ ನೆಚ್ಚಿನ ಶಿಷ್ಯ ನೀನು. ಲತಾ, ನೀನು ಅಷ್ಟೇ ಮಗು. ದಯಾನಂದ, ನನ್ನ ಅವಸಾನ ಸಮಯದಲ್ಲಿ ನಿನ್ನೊಂದು ಮಾತು ಕೇಳುವೆ, ನಡೆಸಿಕೊಡುವೆಯಾ? ನಡೆಸಿಕೊಡುವೆಯಾ ಎಂದು ಕೇಳಬೇಡಿ ದಯಾನಂದ. ನಡೆಸಿಕೊಡು ಎಂದು ಆಜ್ಞೆ ಮಾಡಿ ಗುರುಜಿ. ನನಗೆ ಗೊತ್ತು ದಯಾನಂದ, ನಿನ್ನ ಮನವೆಷ್ಟು ಪವಿತ್ರವಾದಿತ್ತು ಎಂದು. ಆ ದೇವರು ನಿನಗೆ ಐಶ್ವರ್ಯ ಕೊಡುವುದರ ಜೊತೆಗೆ ಸದ್ಗುಣಗಳನ್ನು ದಯಪಾಲಿಸಿದ್ದಾನೆ. ಅದಕ್ಕಾಗಿ ನನ್ನಿಂದೇನಾಗಬೇಕು ಹೇಳಿ ಗುರುಜಿ. ದಯಾನಂದ, ನನ್ನ ಅವಸಾನ ಸಮಯದಲ್ಲಿ ನಿನ್ನೊಂದು ಮಾತು ಕೇಳಲು ನಡೆಸಿಕೊಡುವೆಯಾ? ಗುರುಜಿ, ಅಂತ ಮಾತನ್ನ ಏಕೆ ನಾನಿಲ್ಲವೇ, ಲತಾ ಇಲ್ಲವೇ, ಆಶಾ ಎಂದಿದ್ದರೂ ನನ್ನ ಹೊಡ ಹುಟ್ಟಿದ ಸಹೋದರಿ. ಹೌದು ಗುರುಜಿ, ಆಶಾ ಎಂದಿದ್ದರೂ ನನ್ನ ಒಡ ಹುಟ್ಟಿದ ಸಹೋದರಿ. ಅವಳ ಜೀವನದ ಹೊಣೆ ನನಗೆ ಸೇರಿದ್ದು ಆಯ್ತು. ಭಾರತ, ದಯಾನಂದ, ನನ್ನ ಮಗಳ ಬಾಳ ಬುನಾದಿಯನ್ನು ಭದ್ರಗೊಳಿಸಿ ಅವಳ ಜೀವನಕ್ಕೊಂದು ದಾರಿ ತೋರುವ ಒಡೆ ನಿಮ್ಮಿಬ್ಬರಿಗೂ ಸೇರಿದ್ದು. ತಮ್ಮ ಪಾದ ಸಾಕ್ಷಿಯಾಗಿ ಆಶಾಳ ಬಾಳನ್ನು ಬಂಗಾರವಾಗಿಸುವ ಬಗೆಸಿ ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತೇವೆ. ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ಮಾರ್ಗ ಮಧ್ಯದಲ್ಲಿ ನಿಂತು ನಾನು ನಿಮಗೆ ತೊಂದರೆ ಕೊಟ್ಟೆ. ಚಿಚಿ, ಹಾಗಂದರೆ ನಾವೇ ನಿಮಗೆ ತೊಂದರೆ ಕೊಟ್ಟಂತಾಯ್ತು. ಗುರುಜಿ, ಮೊದಲು ಮನೆಗೆ ಹೋಗಿ ವಿಶ್ರಾಂತಿ ಬನ್ನಿ. ಔಷಧೋಪಚಾರಕ್ಕಾಗಿ ಹಣ ಬೇಕಾದರೆ ಆಶಾಳನ್ನು ಕಳುಹಿಸಿ. ಹಾಗೆ ಆಗಲಿ. ನಡಿಯಮ್ಮ ಆಶಾ, ಹೋಗೋಣ. ದಯಾನಂದ, ಆಶಾಳ ಜೀವನದ ಹೊಣೆ ನಮಗೆ ಸೇರಿದ್ದು ಅಂತ
ಗುರೂಜಿಯವರ ಪಾದ ಮುಟ್ಟಿ ಪ್ರಮಾಣ ಏನು ಮಾಡಬೇಕು, ಮುಂದೇನು ಮಾಡುವುದು ಅಂತ. ಮಾಡುವುದೇನು? ಗುಣವಂತ ವರವನ್ನು ಶೋಧಿಸಿ ವಿಜೃಂಭಣೆಯಿಂದ ಮದುವೆ ಮಾಡಿದರಾಯಿತು. ಒಂದು ವೇಳೆ ಆ ವರ ಮಹಾಶಯ ಬಾಯಿಗೆ ಬಂದಂತೆ ವರದಕ್ಷಿಣೆ ಕೇಳಿದರೆ ಕೊಟ್ಟರಾಯಿತು. ನನಗೂ ಒಬ್ಬ ತಂಗಿ ಇದ್ದಿದ್ದರೆ ಕೊಟ್ಟು ಮದುವೆ ಮಾಡುತ್ತೇನೆ. ಇರಲಿ, ಅದಕ್ಕೇಕೆ ನೀತಿ ತಲೆ ಕೆಡಿಸಿಕೊಳ್ಳಬೇ? ಇರಲಿ ಬಾಬಾ, ಹೋಗೋಣ. ಆಗಾಕತ್ತೈತಿ ಬೆಳಕರೇಕು ಅಂತಲ್ಲ ಕೈ ಹಲೋ. ಎತ್ತೀನಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯ ಬಿಲ್ಲವೇ, ಹೇಗಿನ ಹಾಡಲಿ ಬಾಯಾಗಿಂದ ಹೇಳಿ ಹೂಗಳೇ. ನಿಂತವೋ. ಯಾವನಿದು ಹೊಸ ಹೂವೆ, ಯಾವನಿದು ಮಲ್ಲಿಗೆ ಹೂವೆ, ಕೇಳುವ ಹೂವೆ, ಸೊಗದ ಹೂವೆ, ಸೊಗದ ಹೂವೆಯು ತುಂಬಿಕೊಂಡ ತಟ್ಟು ಸಂಗಲ್ಲ, ಹಣ್ಣಲ್ಲಿ ತುಂಬಿಕೊಂಡು ತಟ್ಟು ಸಂಗೀತ, ನನ್ನಲ್ಲಿ ತೋರಿಕೊಂಡು ತಟ್ಟು ಈ ಸಲ ಕಪ್ಪು ನಾವ್ದ. ಜೈ RCB. ಓಯ್ ಇದು ಯಾವ ನೆನಪತ್ತಲ್ಲ ಇಲ್ಲಿ ಅಂತೀನಿ ನಾನು. ಒಂದು ಸಾರಿ ಹಿಡಿಬಿಡು ಕಾಡಬೇಡ, ಹಿಡಿಬಿಡು ನನ್ನನ್ನು ನೀನು ಹಿಡಿದುಕೊಂಡೆ, ನನ್ನ ನಿಜವನ್ನು ಹೇಳಿಬಿಡು. ನಾಡಿನ ನಿಂದು ರಾತ್ರಿ ಮುತ್ತಿಯುತ್ತ ಮಾತು ಹೇಳು ನೀನು. ಪರದೇಸಿ ಪರದೇಸಿ ಅಲ್ಲೇ ಬಣ ಜಾನ ನೈರಿ ಸಿಗೋದಿಲ್ಲ. ಒಳಗಿದ ತಳಗ ಮ್ಯಾಗಿದ ಮ್ಯಾಗ, ಒಳಗಿದ ತಳಗ ಮ್ಯಾಗಿದ ಮ್ಯಾಗ, ನಡುವಿನ ಮ್ಯಾಗ ಏನೋ ಇಲ್ಲ. ಎಲ್ಲಿ ನೋಡಿದಲ್ಲಿ ಯವ ಎಲ್ಲ ಹೌದಿಲ್ಲ, ಎಲ್ಲಿ ನೋಡಿದಲ್ಲಿ ಯವ ಎಲ್ಲ ಹೌದಿಲ್ಲ. ಒಳಗಿದ ತಳಗ ಮ್ಯಾಗಿದ ತಳಗ, ಓಹೋ ಒಳಗಿದ ತಳಗ ಮ್ಯಾಗಿದ ಮ್ಯಾಗ, ನಡುವಿನ ಮ್ಯಾಗ ಎಲ್ಲ ಹೌದಿಲ್ಲ. ಎಲ್ಲಿ ನೋಡಿದಲ್ಲಿ ಯವ ಎಲ್ಲ ಹೌದಿಲ್ಲ, ಎಲ್ಲಿ ನೋಡಿದಲ್ಲಿ ಯವ ಎಲ್ಲ ಹೌದಿಲ್ಲ. ಏನ್ರಿ ಯಾರ್ರೀ ನೀವು? ಏನು ಹುಚ್ಚ ಹಾಕ್ತೀರಿ ಗೊತ್ತಾ? ಏನ ಕಣ್ಣಿಗೆ ಕಾಡ್ತಾವೇನಿಲ್ಲ? ಅಯ್ಯೋ ನನ್ನ ಗರ್ಕಿನ ರಾಣಿ, ಹುಚ್ಚ ಆಸ್ಪತ್ರೆಗೆ ಹೋಗ್ಬಿಟ್ಟಲ್ಲ ಚಿನ್ನ. ಇನ್ನು ಮದ್ದನ್ ಡೈಲಾಗ ನಾನು ನಿಮ್ಗೆ ಹೇಳಿ. ವೆರಿ ನೈಸ್. ತಗೋಪ್ಪ. ಏನು ಯಾಕ ಹುಚ್ಚ ಹಾಕ್ತಿರ್ತೀನಿ ತಪ್ಪಿಸ್ಕೊಂಬಂದು ಏನು ಸುಮ್ಮನೆ ಭಾಳ ಭಾಳ ಮಾತಾಡಕತ್ತಿಲ್ಲ. ಅವ್ನು ಹೇರ್ ಅರ್ಥ ಆಗುತ್ತಿಲ್ಲ. ಕರೆಕ್ಟ್ ರೀ ಗದಗಿನ ರಾಣಿ, ಕರೆಕ್ಟ್. ಅಲ್ಲಿ ನರ್ಸ್ಗಳು ಹೊಡ್ಕೊಂಡ್ ಬಂದೇನಿ, ಈಗ ನಿಮ್ದು ಹೊಡಿತೀನಿ. ಏ ಹೈವಾನ, ಯಾಕ ಹೈವಾನ್ಸ್ ಕುಡ್ದು ಬಂದಿ ನಮ್ಮತ್ತ ಬರೇ ಹೊಡಿರಿ ಹೊಡ್ಸ್ಕೊಡ್ರಿ ಅಂತೀಯಲ್ಲ. ಓ ಸಾರಿ ರೀ, ಲಂಗಾದವಣಿಯಲ್ಲಿ ಉಡ್ದಲ್ಲ ಕಲಕ ಅಂತ ಇವ ಯಾರಪ್ಪ ಮಹಾಮಹಿಮ? ನನ್ನ ಹೆಸರು ಕರಿಬೇಕಾರೆ ಯಾರಪ್ಪ ನೀ? ಮಹಾಮಹಿಮ ಕಾಶಿನಾಥ ಅಂತೀನಿ. ಅಲ್ಲ, ಇವ್ರ ಹೆಸರು ಗೊತ್ತಾ? ನನ್ನ ಹೆಸರು ಗೊತ್ತಾ ನಿನಗ? ಕಾಶಿನಾಥ ಅನ್ನೋದು ಕರೆಕ್ಟ್ ಗೊತ್ತಿತ್ತು, ಮತ್ತೆ ನಿನಗೆ ಹೆಂಗ್ ಗೊತ್ತಿತ್ತು ನನ್ನ ಹೆಸರು ಲಾವಣ್ಯಾವತಿ ಅನ್ನೋದು? ನೋಡ್ರಿ, ನಾವು ಅಗ್ದಿ ಏನದೀವಿ ನನಗೇನು ಗೊತ್ತು? ರಸಿಕದಿನಿ, ರಸಿಕ. ನೀ ರಸಿಕ ನಿನ್ನ ರೂಪ ಲಾವಣ್ಯ ನೋಡಿ ಲಾವಣ್ಯವತಿ ಅಂತ ಬಂದೆ.
ಅಂತೂ ಹೆಣ್ಣಿನ ವರ್ಣೇನ್ ಮಾಡೋದು ಬಾಳ ಚಂದ ಕಲ್ತಿ ಅಂದಂಗ ಆತು. ನಾವ್ಯಾಕೆ ಕಲಿಬೇಕ್ರಿ? ವಯಸ್ಸ ಕಲ್ಸುತ್ತ. ನಿಮಗೆ ಏನಾರ ಗಂಡಿನ ವರ್ಣೆ ಮಾಡಕ್ ಬಂದ್ರ ಮಾಡ್ರಿ ಗರಿ ನಾರಾಯಣ ಅದ. ಅಯ್ಯೋ ಹೌದಪ್ಪ, ನೀ ದೊಡ್ಡ ವೀರಾದಿ ವೀರ ಶೂರಾದಿ ಶೂರ. ನಿನ್ನ ಬಗ್ಗೆ ಶ್ರೀಕೃಷ್ಣ ದೇವರಾಯ ಒಡೆಯ ನೋಡು ನೀನು. ನಿನ್ನ ಬಗ್ಗೆ ವರ್ಣನೆ ಮಾಡ್ತೀನಿ. ಹೋಗ ನೀನು ಹೊಸ ದಿಮಾಗ್ ಗೆಡಿ ಹಳೆ ದಿಮಾಗ್ ಗೆಡಿ. ಹೋಗ್ಲಿ ಬಿಡ್ರಿ, ಈಗ ಹೊಡಿಲ್ಲನ್ರಿ. ಏ ಇದು ಎಲ್ಲೇ ಬತ್ತು ಸೂತಾಕ ಅಲ್ಲೇ ಬರ್ತದೆ ಹೈವಾಡ್ಸ. ಮತ್ತೆ ಎಲ್ಲಿ ಹೋಗ್ರ ಅಲ್ಲಿಗೆ ಬರ್ತೀಯಲ್ಲ ಅಂತೀನಿ. ಹೊಡಿಲೇನೋ ಹೊಡ್ಸ್ಕೊರಿ ಅಂದ್ರೆ ಏನು ಹೊಡ್ಸ್ಕೋಬೇಕ? ಫೋಟೋ ರೀ ಬಾಯಾರ ಫೋಟೋ. ಓಹೋ ಇದು ಎಲ್ಲ ಪೂರ್ತಿ ಹಣ್ಣಿಗೆ ಬಂದಂಗ ಕಾಣಿಸುತ್ತೆ. ಇದು ಮೆತ್ತ ಹಣದ ಕಳಿಸ್ಬೇಕು ಇವತ್ತ. ಏನ್ ಹೊಡ್ಸ್ಕೋಬೇಕು ಅದನ್ನ ಚಂದ ಬಾಯ್ ಬಿಟ್ಟು ಹೇಳ್ರಿ. ಫೋಟೋ ರೀ ಮೇಡಮ್ ಅರ ಫೋಟೋ. ಓಹೋ ಅಂದ್ರ ನೀವು ಫೋಟೋ ಹೊಡಿಯೋರಿ ಏನ್ರಿ? ಹೌದ್ರಿ. ಓಹೋ ಅಲ್ಲ, ನೀವ್ ಈ ನಮ್ಮನ್ನ ಫೋಟೋ ಹೊಡಿತೀರಿ ಅಂದ್ರ ಬರೀ ಹೋಗೋರ್ಗೆ ಬರೋರ್ಗೆ ಬರೀ ಹೊಡಿಲೇನ್ರಿ ಹೊಡ್ಸ್ಕೊತೀರಿ, ಹೊಡಿಲೇನ್ರಿ ಹೊಡ್ಸ್ಕೊಡ್ರಿ ಅಂತೀರಲ್ಲ. ದನಕ್ಕೆ ಬರ್ದಂಗೆ ಯಾರು ಬಡ್ದಿಲ್ಲ ಏನ್ ನೀನು? ಯಾಕೆ ಹೊಡಿತಾರ ಅಂತೀನಿ. ನಾನು ಹೊಡಿಯೋದ್ರಾಗ ಹೊಡಿತಾರ. ಐ ಕ್ಲಾಸ್ ಹೊಡೆದು ಕೊಡ್ತೀನಂದ್ರೆ ಯಾಕೆ ಹೊಡಿತಾರಪ್ಪ ಅಂತೀನಿ. ಓಹೋ ಹಂಗಾದ್ರೆ ಈ ನಲ್ವಿ ಎದ್ವಾತದ ಮಾಡಿದ್ರೆ ಬಿಡ್ತಾರ ನಿನ್ಗ? ಬರಬ್ಬರಿ ಹಣದ ಕಳಿಸ್ತಾರ ಅವ್ರ ಅಂತೀನಿ. ನೋಡ್ರಿ ನೀವು ದಾರಿ ತಪ್ತೀರಿ ಮೇಡಮ್ ಅರ, ನಮ್ಗ ದಾರಿ ಏ ನಾ ಏನ್ ದಾರಿ ತಪ್ಸಕತ್ತಿಲ್ಲ, ಹೋಗ್ಲಿ ಬಿಡು. ಈ ಫೋಟೋ ಹೊಡ್ಯಾಕ ಎಷ್ಟು ಮಾಡಿ ಹೇಳ್ರಿ. ನೋಡ್ರಿ ನಮ್ಮದು ರೇಟ್ ಏನಿದ್ರು ಗಿರಾಕಿ ಮೇಲೆ ಅವಲಂಬನೆ. ಇನ್ನ ಮುದುಕರಿಗೆ 10 ರೂಪಾಯಿ 3 ಕೊಡ್ತೀನಿ. ಇನ್ನ ಹರಿಯದ ಹುಡುಗಿರ ನಮ್ಮ ಹುಡುಗರಿಗೆ ಬಿಸಿಲ ಹುಡುಗರಿಗೆ ಸಸ್ತ 8 ರೂಪಾಯಿ 3. ಇನ್ನು ನಿಮ್ಮಂತ ಹುಡುಗಿಯರಿಗೆ 5 ರೂಪಾಯಿ 3. ಏನ್ರಿ ಬರೇ ಮೂರು ಮೂರು ಅಂತ ಒಂದ ಸೋನ ಗಂಟ ಬಿದ್ದಿರ್ಲ, ಅದು ಬಿಟ್ರೆ ಬೇರೆ ಆಗಂಗಿಲ್ಲ ಏನ್ ನಿಮ್ಗ? ಫೋಟೋ ರೀ ಫೋಟೋ ಅಂದ್ರ 3 ವಜ್ಜಾಕೈತಿ, ಸ್ವಲ್ಪ ಬೇರೆ ಕೊಡ್ರಿ ಅಂದ್ರೆ ಹೆಂಗ್ ಮಾಡ್ತೀರಿ ಅಂತೀರಿ? ಹಚ್ಚಕೈತಾ? ಒಂದು ನಿನಗ್ ಕೊಡ್ತೀನಿ, 2 ನನ್ನ ಹತ್ರ ಇಟ್ಕೊಂಡು ಬಿಡು ರಾಣಿ. ಏನ್ರಿ ಅದು ಇಟ್ಕೊಳ್ಳೋದ ಅಂದ್ರ? ಫೋಟೋ ರೀ ನನ್ನ ಸ್ಟುಡಿಯೋಗೆ ಬರೋರು ನೀವು ನಿಮ್ ಫೋಟೋ ಸುಂದರವಾದ ಒಂದು ಫೇಸ್ ಇರ್ತಲ್ಲ ಪೋಸು ನೋಡ್ಲಿ ಅಂತ ಸ್ಟುಡಿಯೋದೊಳಗ. ಹೋಗ್ಲಿ ಬಿಡ್ರಿ ಅಂದಂಗ ನಿಮ್ದು ಎಲ್ಲ ಐತ್ರಿ ಅಂತೀನಿ. ನೋಡ್ರಿ ಶ್ರೀ ಗವಿಸಿದ್ದೇಶ್ವರ ಮಠದ ಪಕ್ಕ KSRTC ಬಸ್ ಸ್ಟ್ಯಾಂಡ್ ಪಕ್ಕದ ನಮ್ದು ಐತಿ. ಏನೈತ್ರಿ? ಫೋಟೋ ಸ್ಟುಡಿಯೋ. ಫೋಟೋ ಸ್ಟುಡಿಯೋ ಐತ್ರಿ ಅಂದಂಗ ನಿಮ್ದು ಎಲ್ಲಿ ಮಾಡಿರ್ರಿ? ಏನು ಅದಾರಿ ನಿಮ್ದು ಸ್ಟುಡಿಯೋ ಎಲ್ಲಿ ಮಾಡಿರಿ ಅಂತ ಕೇಳಿದೆ. ಸರಿ ಹೇಳ್ಬೇಕ್ರಿ ಅಪ್ಪ. ಬರೀ ಗವಿಸಿದ್ದೇಶ್ವರ ಮಠ ಬಿಟ್ಟು ಬೇರೆ ಮಠ ಕೇಳ್ರಿಲ್ಲ. ಮಾಡ್ಕೊಂಡಂತ ಡೈಲಾಗ್ ಹೇಳ್ರಿ. ಮತ್ತ ನಾ ಎಲ್ಲ ಸುಡುಗಾಡ್ದಾಗ ಮಾಡಿ ಅಂದಂಗಾತ. ಫೋಟೋ ತೆಗಿತೀನಿ ಅಂತಿದಿ, ನೀವ್ ಒಂದ್ ವೇಳೆ ಫೋಟೋ ತೆಗದ್ರ ನನಗ್ ಕೊಡಾಕ ನಿನಗ ದುಡ್ಡು ಬೇಕಲ್ಲ? ಮನಿಗೆ ಬೇಕು ರಾಣಿ. ನಿಂದು ಪೋಸು ನಂದ್ರಾಗ ನೋಡಿದ್ರ ಸಾಕು ರಾಣಿ. ನನ್ನ ಕ್ಯಾಮ್ರಾದಾಗ. ಓಹೋ ನಿನ್ನ ಕ್ಯಾಮ್ರಾದಾಗ. ಹಂಗಾದ್ರೆ ಎಷ್ಟು ಬೇಕಷ್ಟು ಹುಡ್ಕೊರಿ, ಯಾರು ಬ್ಯಾಡ ಅಂತಾರ? ಮೇರಿ ಜಾನ್ ದಿಲ್ ಕರ್ ಧಡ್ಕನ್ ಲಡ್ಕಿ ಇಂಥ ಮಾತು ಯಾರು ಹೇಳಿದ್ದಿಲ್ಲ. ಆದ್ರೆ ಗದಿಗಿನ ರಾಣಿ ನೀನ್ ಹೇಳಿದಿ, ನನ್ನ ಸರ್ವಿಸ್ನಾಗ ಇಂಥ ಮಾತು ಯಾರು ಹೇಳಿದ್ದಿಲ್ಲ ಅಂತೀನಿ. ಈಗ ಹೇಳಿ ನಾನು ಈ ಪಟ ಪಟ ಹೊಡ್ಕೊಂಡ್ಬಿಡ್ರಿಲ್ಲ ನಂದು ಫೋಟೋನ. ನಾ ತಯಾರಾಗಿ ನಿಂತ ಬಿಟ್ಟಿನಿ. ಹೆಂಗ್ ನಿಂದ್ರಲ್ಯಾ ನಿಂದ್ರಲ್ಯಾ? ಹಲೋ ಹಲೋ ಇಲ್ಲಿ ನೋಡ್ರಿ ನಮ್ಮನ್ನ ಏನ್ ಮಾಡಿದ್ಲು? ಹುಲಿ ನೀನ್ ಲಾವಣ್ಯ ಆಡುವಂತ ಆಕೆ ಇಲ್ಲಿ ಅದ. ಇಲ್ಲೇ ಮೇಡಮ್ ಸ್ವಲ್ಪ ಮ್ಯಾಗ ಎತ್ರಿ. ನೀ ಸ್ವಲ್ಪ ಮ್ಯಾಗ ಎತ್ತಿ ಅಂದ್ರೆ ಅಲ್ಲಿ ಕೂತು ಬ್ಯಾರನ್ನ ತಿಳ್ಕೋತಾರ. ಹೇಳಕ್ ಬರಲ್ಲ ಅವಕ್ಕ. ಈಗ ಸರಿಯಾಗೈತ? ಸರಿ ಅನ್ಸಾಕತ್ತಿದ್ರೆ ಕರೆಕ್ಟ್ ಆಗೈತೆ. ಸ್ಮೈಲ್ ಪ್ಲೀಸ್. ಈಗ ದುರ್ಗವ್ನಿ ಅಂತ ನಿಂತ್ರ ರಾಣಿ ನಾನು ಹೇಳ್ತೀನಿ ಕೇಳ. ఎక్కడ ఉన్నారే బాబు ఈ పిల్లుడు చూపిస్తా ఇక్కడ చూడు ಇಂದ ಬಾಲಿಕೆಯಿಂದ ನಿಂತ್ರ ನೈಸ ಗುಡಿಕೆ ನೀನ ಫೋಟೋ. ಹೌದಾ? ಹಂಗಾದ್ರೆ ಈಗ ಹೆಂಗ ನಿಂತಿದ್ರೆ ಸರಿಯಾಗಿ ರೆಡಿ 1 2 ತಡಿ ತಡಿ ಅದು ಪಕ್ಕ ಅಂತ ಬರ್ಬೇಕು ನಮಗೆ.
ಅಂದ್ರ ಫೋಟೋ ಬಂದಾಗ ನೀ ಎಲ್ಲ ಡಬ್ಬ ಕ್ಯಾಮ್ರಾ ಇಟ್ಕೊಂಬಂದ್ರ ನಾ ಕೇಳಂಗಿಲ್ಲ ನೋಡ್ರಿ, ಈ ಕಡೆ ಚೂಡು. ಯಾಕಡೆ ಚೂಡು ತೆಲುಗು ಬಂದಿದ್ರೆ ನಾನು ಮಾತಾಡ್ತಿದ್ದೆ ಏನ್ ಮಾಡಕ್ ಬರೋಲ್ಲ ಅರೆ ಬಾಯಿ ಬೇಕು ಬಾರಿಯ ಹೋಗ ಅಸಹ್ಯ ಮಾಡ್ತೀನಿ ನನಗೆ ನಾನೇನು ಅಸಹ್ಯ ಮಾಡಲ್ಪ ಅಗರ ಅಣ್ಣ ಅಲ್ಲೇನು ಮಾವ ಅಂದ್ರೆ ಬಹಳ ಖುಷಿ. ಮತ್ತ ಬಾಯಿ ಅಂದೇನು ಹಾ ಹಂಗಾರ ತೆಗಿ ನಿಂದ್ರೆ ಹಿಂಗ ದುರ್ಗವ್ನ ಹಂಗ ನಿಂದ್ರ ಬೇಡ ಅಂತ ಮತ್ತೆ ಹೇಳಿಲ್ಲ. ಯಾಕ್ರಿ ನೀಟಾಗಿ ಹೊಡಿಸ್ಕೊಂಡ್ರೆ ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು. ಕಾಶಿನಾಥ್ ಹೊಡೆದಾನ ಅಂತಲ್ಲ, ಹೆಂಗ್ ಹೊಡೆದಾನ, ಯಾವಾಗ ಹೊಡೆದಾನ, ಎಷ್ಟೊತ್ತಿನಾಗ ಹೊಡೆದಾನ. ಯವ್ವ ನಾಳೆ ನಾನು ಫೋಟೋ ಸ್ಟುಡಿಯೋಗೆ ಹೋಗಿ ತಲೆ ತುಂಬ ಹೂ ಮುಡ್ಕೊಂಡು ಫೋಟೋ ತೆಗ್ಸಬೇಕಂತೂ ಓಣೆ ಹೆಣ್ಮಕ್ಳು ಗಂಟು ಬೀಳ್ಬೇಕು ನಾನು ಸ್ಟುಡಿಯೋಕ್ಕ. ಹಿಂಗಂತೀರಿ ಹಂಗಾದ್ರೆ ನಾನ್ ಮಾತ್ರ ಯಾರಿಗೂ ತೋರ್ಸೋದಿಲ್ಲಪ್ಪ. ನೀವ್ಯಾರು ತೋರ್ಸಂಗಿಲ್ಲ, ನಮ್ಮ ಊರ್ ಬಿಸಿಲಳಿ ಮಂದಿ ಬಿಡಂಗಿಲ್ಲಪ್ಪ. ಹೊಡೆದಾನಂತಲ್ಲ, ಹೆಂಗ್ ಹೊಡೆದಾನ, ಎಷ್ಟೊತ್ತಿನಾಗ ಹೊಡೆದಾನ, ಯಾವಾಗ ಹೊಡೆದಾನ ಅಂತ ಗಂಟ ಬಿಡ್ತಾರ. ಹೋಗ್ಲಿ ಬಿಡ್ರಿ ಅದೇ ಈಗ ಮುಂದಿನ ಹೆಂಗ್ರಿ ಬಾಯಾರ ಮುಂದಿನ ಹೆಂಗಾದ್ರೆ ನೀ ಚಂದ ಫೋಟೋ ತೆಗ್ರಿ ನಾ ಚಂದ ಫೋಟೋ ವಾರ್ಯ ವಾ ಬ್ಯೂಟಿಫುಲ್ ನಗಸ್ಬ್ಯಾಡ್ರು ನೀ ನಗಬಾಡು ನನ್ ನೋಡು, ಅವ್ರು ನನ್ನ ಬಿಡುವಲ್ರು, ನಾನು ಇದೀನಲ್ರು, ನೀ ಏನೋ ಮಾಡುವಲ್ಲೆಲ್ಲೋ ಮಾಡ್ತೀನಿ ನೋಡು. ವಾರ್ಯ ವಾ ಮಿಜ್ಜಾನ ಇಷ್ಟು ಜನ್ಮ ತಿಂದ್ಬಿಟ್ಟಿ ಆಗಲೇ ಸ್ಮೈಲ್ ಕೊಟ್ಟು ಹಿಂಗ್ ನಿಂತಿದ್ರ ಯಾವಾಗ ಹೊಡೆದಂತ ಬಿಟ್ಟಿದ್ದೆ ನಮ್ದು. ಆತಲ್ಲ ಈಗ ಫೋಟೋ ಹೊಡೆದ್ರಲ್ಲ ಇನ್ನ ಸಂಜೆಗ್ ಬಂದು ಇಸ್ಕೊಂಡೋಗ್ಲೆ. ಸಂಜೆಕಂದ್ರ ಎಷ್ಟೈತಿ ಬರ್ತೀರ ರಾಣಿ? ಸಂಜೆಗ್ ಅಂದ್ರೆ ಒಂದು 6 ಗಂಟೆ ಸುಮಾರು ಬರ್ತೀನಿ. ಬ್ಯಾಡ ಮಾರಯ್ಯ, ಬಹಳ ಜಲ್ದಿ ಯಾಕಂತದು 10 ಸುಮಾರು ಬಂದ್ಬಿಡು, ಕೊಟ್ಟು ಬಿಡ್ತೀನಿ ಹೊಡೆದು. ಯಾಕ ರಾತ್ರಿ ಒಂದು 12 ಗಂಟೆಗೆ ಬಂದಿದ್ರೆ ಹೆಂಗ ಆದಿತ್ತು? ಬಹಳ ಚಲೋ ಆತ್ರ ರಾಣಿ, ಎಂತ ಮಾತು ಹೇಳ್ಬಿಡ್ತೀನಿ. ಹೌದಲ್ಲ, ಅಲ್ಲ ನಿಮ್ಮಂತ ಶೂರರ್ನ ನಾ ಎಸ್ ಮಂದಿ ನೋಡಿರ್ಕಿಲ್ಲ. ಅದು ಈ ಊರ್ ಒಳಗ ಯಾಣೆ ಸತ ಬಂದಿ ನಾ ಬಿಸಿರಳ್ಳಿಗೆ ನೀನು ಬಿಟ್ಟೆ. ಅಯ್ಯೇ ಹುಡುಗ, ನಿಮ್ಮಂತವ್ರ ಮನಸ್ನಾಗ ಏನಂತ ಐತೆನ್ನ ತಿಳ್ಕೊಳ್ಳೋದ ಮಳ್ಳ ಹುಡುಗಿ ನಾನಲ್ಲ. ಏ ಫೋಟೋಗ್ರಾಫರ್, ಫೋಟೋಗ್ರಾಫರ್ ಲವ್ ಇಸ್ ಅ ಬ್ಲೈಂಡ್, ಅಂಡರ್ಸ್ಟ್ಯಾಂಡ್? ಓಕೆ ಮೇರೆ ಜಾನ್, ಅಗರ್ ಶುರು ಮಾಡು. ಹೊಡಿ ಎಂಬ ಹಡಿ ಎಂಬ ತಾನಿನ್ನ ನವಿಲಿನ ನಡಿವಿ. ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ, ಹತ್ತಿರ ಹನುಮಪ್ಪನಂಗಾರ ಮುಟ್ಟುತ್ತೇನೆ ನಾನಿನ್ನ ಬಿಡುವುದಿಲ್ಲ. ಓಣಿಯ ತುಂಬ ಓಡಾಡಿ ಎಳೆದಿದ್ದಿ ನನ್ನ ಕಂಡಾಟ, ನಟವಾಗಿ ಹೇಳಿದ ಮಂಗಳವಾರ ದಿವಸ ಕದಿಲಕ ಏನಾಟ, ಹೊಸಲೆ ಕದುಗಿನ ಹೂವ ನಂದ ಕೊಟ್ಟಲ್ಲ ಮನಗಂಡ ನೋವ. ಹೇಳ ಹುಡುಗಿ ನನ್ನ ನಿನ್ನ ನಗುವ ಏನೇನು ನಡೆದಿಲ್ಲ, ಹತ್ತಾರ ಹನುಮಪ್ಪನಿಂದಾಗ ಮುಟ್ಟುವುದು ನಾನು ಬಿಡುವುದಿಲ್ಲ.
ಗಂಡ ಬೆಳಗಾಗ ತುಂಬ ತುಂಬಿದ್ದು ನನ್ನ ಪಿಲ್ಲ ವಿಜಯನ ಪಾಡಿದೆ ರತಿನ ಕುಡಿಸಿದ್ದು ನನ್ನ ಪಿಲ್ಲ ಹುಕ್ಕೇರಿ ಸಂಕಲ್ಲ ಪಾಡಿಸಿ ಬೆಳಗುದು ನನ್ನ ಪಿಲ್ಲ ಕುಡಿಸಿದ್ದೆಲ್ಲ ಹಂಗಸೆ ನಲ್ಲ ಲಕ್ಕಿ ರಾತ್ರಿ ಬೆಳಕನದ ಅಪ್ಪೂರ ಭಕ್ತನಂಗಾರ ಕೊಟ್ಟುಕೊಡು ನಾನಿಲ್ಲ ಹುಡುಗಿಲ್ಲ ನನ್ನ ಗೆಳತಿ ಹೋಗಿನ ಸಜಿಪದ ನನ್ನ ಗೆಳತಿ ನಾ ಕೊಟ್ಟ ಕೋಣ ಬಂಗಾರ ಸೈನ ಹೋಗಿನ ನನ್ನ ಗೆಳತಿ ನಾನು ಹೋದರು ಹೋಗಿನ ಸಜಿಪದ ನನ್ನ ಗೆಳತಿ ಕಾಲ್ಮದರಿಲ್ಲ ಲಕ್ಷಣವಿಲ್ಲ ನಾಟದ ಬೆದರಿಲ್ಲ ಪ್ರೀತಿಗಿಲ್ಲದ ಪಾಪಿಯಿಂದ ನಾಟದ ಹತ್ತದಾಗ ಅಪ್ಪೂರ ಭಕ್ತನಂಗಾರ ಮುಟ್ಟುಕೊಂಡು ನಾವೆಲ್ಲ ರಾಜ ರಾಣಿ ನಾ ಹೋಗಿ ಬರಲಿ ಹೋಗಿದ್ಯಾ ಹೋಗುತ್ತೀನಿ ಇಷ್ಟು ಬೀಗ ಮತ್ತೆ ಏನ್ ಮಾಡ್ಬೇಕು ಇನ್ನು ಸ್ವಲ್ಪ ಏನು ಮಾಡ್ಬೇಕು ಮತ್ತೊಮ್ಮೆ ಒನ್ಸ್ಕೋ ಬೇಡವಾ ಬೇಡ ದಣಿವಾಗಿದೆ. ಇನ್ನ ಇದು ದೊಡ್ಡದೈತಿ ಬೆಳತಾನ ಎಂತ ಮಾರ ದಣಿವಾಗಿತ್ತುಂಟ ಅಯ್ಯ ಶುರು ಮಾಡ ಹಂಗಾರ ಕಟ್ಟು ಹೋದೈತಿ ಮಾತು ಎಂತ ಮಾಡೋದು ಮಾಡ ತಂದ ಹುಡುಗಿಯ ನಾನಿನ್ನ ಬಿಡು ಎಂದಿಗೂ ನೀನೆಲ್ಲ ಜೀವ ಎಂದಿಗೂ ಓ ಅರಗಿಣಿ ಸವಿ ಮಾತಂದ ಮನಿಗೆ ಹೋಗಿ ಹಾಲ್ ಹಾಕಿ ಬರ್ಬೇಕು ಅವ ನನ್ನ ಸುಮ್ಮನೆ ಬಿಡಂಗಿಲ್ಲ ನನ್ನ ಫೋಟೋ ತಂದಿ ಸೀದಾ ನನ್ನ ಕೈಯಾಗ ತಂದು ಕೊಡ್ಬೇಕು ನೀ ಯಾರಿಗೂ ತೋರಿಸ್ಬೇಡ ನಾನು ಹೇಳಿದ್ನಲ್ಲ ನನಗೆ ಕ್ಯಾನ್ ಕೊಡು ಕ್ಯಾನ್ ಬಗ್ ಬಗ್ ಬಗ್ಸದ ಇವತ್ತು ಬೆಳತನ ಬಿಡ ಅಲ್ಲ ಅಲ್ಲ ಹಂಗಲ್ಲ ಹಾಲು ಹಾಲು ಬಗ್ಗಿಸಿ ಹಾಕ್ಬೇಕಲ್ಲ ಹಿಂಗ ಮಂದಿಗೆ ಎತ್ತಿಲ್ಲ ನಾನು ಕ್ಯಾನ್ ನಮ್ಮ ಮನ್ಯಾಗ ಐತಿ ನಮ್ಮ ಅಪ್ಪ ಮಾಡ್ಯಾನ ನಮ್ಮ ಅಪ್ಪ ಮಾಡಿ ನಿಮ್ಮ ಅಪ್ಪನ ಮಾಡ್ಯಾನ ನಮ್ಮ ಅಪ್ಪನ ನನಗೆ ಮಾಡ್ಯಾನ ಕಲ್ಸ್ಯಾನ ಹೊಡೆಯೋದು ನಮ್ಮ ಅಪ್ಪ ಮಾಡ್ಯಾನ 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 ಏನ್ ಮಾಡ್ಯಾನ ಏನ್ ಮಾಡ್ಯಾನ ಹಾಲು ಹಾಕೋದು ಮಾಡ್ಯಾನ ಯಾವ ಅವನಿಗೆ ಹೋಗೋದು ಇವನವನ ಹಾಲಿನ ಕ್ಯಾನ್ ನಾನೇನು ಹಾಳೆ ಡಕ್ ಅನ್ಕೊಂಡಿದ್ದೆ ಇಲ್ಲಿ ಒಂದು 3 ಕ್ಲಾಸ್ ಐತಿ ಪ್ರಯತ್ನ ನಮ್ದು ಫಲ ಹಾಕಿ ಕೊಟ್ಟಿದ್ದೆ ಒಡಿ 9